ಮರೆಯಲಾಗದ ಬಾಲಿವುಡ್ನ ಹೀಮ್ಯಾನ್ ಧರಂಪಾಜಿ. ಹಿರಿಯ ನಟ, ಬಾಲಿವುಡ್ನ ಹೀಮ್ಯಾನ್ ಮತ್ತು ಧರಂಪಾಜಿ ಅಂತಾನೆ ಪ್ರೀತಿಯಿಂದ ಕರೆಯಲ್ಪಡ್ತಿದ್ದ ಧರ್ಮೇಂದ್ರ ಅವರು ಸೋಮವಾರ ಬೆಳಗ್ಗೆ ನಿಧನರಾಗಿದ್ದಾರೆ. ಅವರಿಗೆ 89 ವರ್ಷ ವಯಸ್ಸಾಗಿತ್ತು. ಡಿಸೆಂಬರ್ 8ನೇ ತಾರೀಕು ತನ್ನ 90ನೇ ಹುಟ್ಟುಹಬ್ಬವನ್ನ ಆಚರಣೆ ಮಾಡಿಕೊಳ್ಳೋಕಿದ್ರು. ಕರಣ್ ಜೋಹರ್, ಕಾಜೋಲ್, ಅಜಯ್ ದೇವ್ಗನ್ ಮತ್ತು ಕರಿಷ್ಮಾ ಕಪೂರ್ ಸೇರಿದಂತೆ ಹಲವಾರು ಸೆಲೆಬ್ರಿಟಿಗಳು ಧರ್ಮೇಂದ್ರ ನಿಧನಕ್ಕೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಶೋಕ ವ್ಯಕ್ತಪಡಿಸಿದ್ದಾರೆ. ಧರ್ಮೇಂದ್ರ ಅವರ ನಿಧನದಿಂದಾಗಿ ಒಂದು ಯುಗಾಂತ್ಯ ಆಗಿದೆ ಅಂತ ಕರಣ್ ಜೋಹರ್ ತನ್ನ ಪೋಸ್ಟ್ ನಲ್ಲಿ ದುಃಖ ವ್ಯಕ್ತಪಡಿಸಿದ್ದಾರೆ. ಬಾಲಿವುಡ್ನ ಹೀಮ್ಯಾನ್ ಅಂತಾನೇ ಹೆಸರಾಗಿದ್ದ ಧರ್ಮೇಂದ್ರ ಅವರ ವೃತ್ತಿ ಜೀವನ 6 ದಶಕಗಳನ್ನೂ ಮೀರಿದ್ದು ಭಾರತೀಯ ಚಿತ್ರರಂಗದಲ್ಲಿ ಶಾಶ್ವತ ಛಾಪನ್ನ ಮೂಡಿಸಿದೆ. ಅವರು ಕೊನೆ ಬಾರಿ ನಟಿಸಿರುವ 21 ಡಿಸೆಂಬರ್ 25ರಂದು ಬಿಡುಗಡೆಯಾಗಲಿದೆ. ಧರ್ಮೇಂದ್ರ ಅವರ ಮೊದಲ ಪತ್ನಿ ಪ್ರಕಾಶ್ ಕೌರ್ ಮತ್ತು ಎರಡನೇ ಪತ್ನಿ ಹೇಮಮಾಲಿನಿ, ಮಕ್ಕಳಾದ ಸನ್ನಿ ಡಿಯೋಲ್, ಬಾಬಿ ಡಿಯೋಲ್, ಇಶಾ ಡಿಯೋಲ್, ಅಹಾನಾ ಡಿಯೋಲ್, ಅಜೀತಾ ಮತ್ತು ವಿಜೇತಾ ಅವರನ್ನ ಅಗಲಿದ್ದಾರೆ. ಧರ್ಮೇಂದ್ರ ಅವರು 1960ರಲ್ಲಿ ದಿಲ್ ಭಿ ತೇರಾ ಹಮ್ ಭಿ ತೇರೆ ಚಿತ್ರದೊಂದಿಗೆ ತನ್ನ ಸಿನಿ ಪಯಣವನ್ನ ಆರಂಭಿಸಿದ್ದು 300ಕ್ಕಿಂತ ಹೆಚ್ಚಿನ ಚಿತ್ರಗಳಲ್ಲಿ ನಟಿಸಿದ್ದಾರೆ. ಶೋಲೆ, ಯಾದೋನ್ ಕಿ ಭಾರತ್, ಮೇರಾ ಗಾಂವ್ ಮೇರಾ ದೇಶ್, ನೌಕರ ಬೀವಿಕಾ, ಫೂಲ್ ಔರ್ ಪತ್ಥರ್ನಂತಹ ಹಲವಾರು ಹಿಟ್ ಚಿತ್ರಗಳನ್ನ ಅವರು ಕೊಟ್ಟಿದ್ದಾರೆ. ಭಾರತೀಯ ಚಿತ್ರರಂಗಕ್ಕೆ ಅವರ ಕೊಡುಗೆಯನ್ನ ಗುರುತಿಸಿ 2012ರಲ್ಲಿ ಅವರಿಗೆ ದೇಶದ 3ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಪದ್ಮಭೂಷಣವನ್ನ ಪ್ರದಾನ ಮಾಡಲಾಗಿತ್ತು. ನಟನೆಯೊಂದಿಗೆ ಚಿತ್ರ ನಿರ್ಮಾಣ ಮತ್ತು ರಾಜಕೀಯದಲ್ಲೂ ತೊಡಗಿಸಿಕೊಂಡಿದ್ದ ಅವರು 2004ರಿಂದ 2009ರ ಅವಧಿಯಲ್ಲಿ ಬಿಕಾನೇರ್ನಿಂದ ಸಂಸದರಾಗಿಯೂ ಸೇವೆ ಸಲ್ಲಿಸಿದ್ರು. ಪಂಜಾಬಿನ ಲೂಧಿಯಾನದ ಗ್ರಾಮದಲ್ಲಿ ಜನಿಸಿದ್ದ ಧರ್ಮೇಂದ್ರ 1954ರಲ್ಲಿ ತನ್ನ 19ನೇ ವರ್ಷದಲ್ಲಿ ಪ್ರಕಾಶ್ ಕೌರ್ ಅವರನ್ನ ಮದುವೆಯಾಗಿದ್ರು. ಬಳಿಕ ನಟಿ ಹೇಮಮಾಲಿನಿ ಅವರನ್ನ ಪ್ರೇಮ ವಿವಾಹ ಆಗಿದ್ರು.